ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಲೆಸನಿನ ಬಹಳ ಇಂಪಾರ್ಟೆಂಟ್ ಅನ್ನುವಂಥ ಕ್ವೆಶನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಮೇಲಲ್ಲಿನೂ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಈಗ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಇದ್ದೀನಿ. ಸೊ ಮೇನ್ ಎಕ್ಸಾಮ್ ಅಲ್ಲಿ ನಿಮಗೆ 7 to 8 ಮಾರ್ಕ್ಸ್ ಈ ಲೆಸನ್ ಇಂದ ಬರುತ್ತೆ. ಅದರಲ್ಲೂ ಮೇಜರ್ ಆಗಿ 5 ಮಾರ್ಕ್ಸ್ ಬರುತ್ತೆ ಅಥವಾ 3 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ. ಬಟ್ 5 ಮಾರ್ಕ್ಸ್ ಅಲ್ಲಂತೂ ಬಹಳ ಸರಿ ಮುಂಚೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಹಂಗಾಗಿ ನಿಮಗೂ ಕೂಡ ಬರೋ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ಹಾಗೆ ಸೆಕೆಂಡ್ ಟೆಸ್ಟ್ಗೆ ಈಗ ಡಿಸೆಂಬರ್ ಅಲ್ಲಿ ನಡೆಯುವಂತ ಸೆಕೆಂಡ್ ಟೆಸ್ಟ್ಗೂ ಕೂಡ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ತರ ಕ್ವೆಶನ್ ಕೇಳುವಂತ ಚಾನ್ಸಸ್ ಇದೆ. ಸೊ ಇದಕ್ಕಿಂತ ಮುಂಚೆ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಲೆಸನಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ. ಇದೇ ಚಾನಲ್ ಅಲ್ಲಿ ಇದೆ. ಎಲ್ಲಾ ವಿಡಿಯೋಸ್ ನಿಮಗೆ ಥಿಯರಿ ಎಕ್ಸಾಮ್ ರಿಲೇಟೆಡ್ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಥಿಯರಿ ಎಕ್ಸಾಮ್ ಫಸ್ಟ್ PUC ಅಂತ ಇದೆ, ಅದೇ ತರ ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ ಸಪರೇಟ್ ಫೋಲ್ಡರ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ. ಸೊ ಅದನ್ನ ಹೋಗಿ ಕ್ಲಿಕ್ ಮಾಡ್ತೀರಾ, ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಲೆಸನ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸೊ ನಿಮಗೆ ನೋಟಿಫಿಕೇಶನ್ ಹೋಗುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ. ನೀವು ತಕ್ಷಣನೇ ಬೇಗನೆ ನೋಡ್ಬಿಟ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. So let's begin with this important questions of respiration in plants, plant physiology second lesson. ಲಾಸ್ಟ್ ಗೆ ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಹೇಳಿದ್ಮೇಲೆ ಕೀ ಪಾಯಿಂಟ್ಸ್ ಹೇಳ್ತೀನಿ. ಅಂತಂದ್ರೆ ಈ ಲೆಸನ್ ಅಲ್ಲಿ ಎಷ್ಟು ATP ರಿಲೀಸ್ ಆಗಿದೆ, ಯಾವ ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ, ಸೈಟ್ ಏನು, ಎಷ್ಟು ATP ರಿಲೀಸ್ ಆಗುತ್ತೆ, ರೆಸ್ಪಿರೇಟರಿ ಕ್ವಶಂಟಿನ ವ್ಯಾಲ್ಯೂಸ್ ಎಲ್ಲದನ್ನು ಕೂಡ ಕೀ ಪಾಯಿಂಟ್ಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ನೀಟ್ KCT ಅಂಡ್ ಆಲ್ಸೋ ಫಾರ್ ಥಿಯರಿ ಎಕ್ಸಾಮ್. ಹೆಂಗೆ ಟ್ವಿಸ್ಟ್ ಮಾಡಿ MCQ ಅಲ್ಲಿ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋ ತರ ಆ ಡಾಟಾ ನಿಮಗೆ ಇದೆ. ಸೊ ಹಾಗಾಗಿ ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡಬೇಡಿ. ಸೊ ಸಿ ವಾಟ್ ಇಸ್ ಗ್ಲೈಕೋಲಿಸಿಸ್, ವೇರ್ ಡಸ್ ಇಟ್ ಅಕರ್ಸ್ ಇನ್ ಸೆಲ್ಸ್ ಅಂತ ಕೇಳಿದ್ದಾರೆ. ಗ್ಲೈಕೋಲಿಸಿಸ್ ಅಂತ ಅಂದ್ರೆ ಏನು, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು ಪೈರುವಿಕ್ ಆಸಿಡ್ ಆರ್ ಪೈರುವೇಟ್. ಪೈರುವಿಕ್ ಆಸಿಡ್ ಅಂದ್ರೂ ಒಂದೇ, ಪೈರುವೇಟ್ ಅಂದ್ರೂ ಒಂದೇ. ಎಲ್ಲಿ ನಡೆಯುತ್ತೆ ಇದು ಅಂತ ಅಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ನೇಮ್ ದ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ನಾರ್ಮಲ್ ಆಗಿ ಇರೋದು ಕಾರ್ಬೋಹೈಡ್ರೇಟ್. ಅದ್ರ ಬದಲಾಗಿ ಪ್ರೋಟೀನ್ ಮತ್ತೆ ಫ್ಯಾಟ್ಸ್, ಆರ್ಗಾನಿಕ್ ಆಸಿಡ್ಸ್ ಕೂಡ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ ವರ್ಕ್ ಆಗ್ತದೆ. ನೆಕ್ಸ್ಟ್, ನೇಮ್ ದ ಆರ್ಗನ್ಸ್ ಯೂಸ್ಡ್ ಫಾರ್ ಗೇಷಿಯಸ್ ಎಕ್ಸ್ಚೇಂಜ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಯಾವ್ದು ಗೇಷಿಯಸ್ ಎಕ್ಸ್ಚೇಂಜ್ ಗೆ ಯೂಸ್ ಆಗೋದು, ಸ್ಟೊಮ್ಯಾಟಾ, ಲೆಂಟಿಸೆಲ್ಸ್, ಇದ್ರ ಬಗ್ಗೆ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ರೈಟ್ ದ ಓವರ್ ಆಲ್ ಕೆಮಿಕಲ್ ಈಕ್ವೇಶನ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್. ಇದ್ ನೋಡಿ NCERT ಅಲ್ಲಿ ಕೊಟ್ಟಿದ್ದಾರೆ. ರೆಸ್ಪಿರೇಷನ್ ಅಂದ ತಕ್ಷಣ ನೀವು ಒಂದ್ ನಂಬರ್ ನೆನ್ಪಿಟ್ಕೊಳ್ಳಿ, 6. ಎಲ್ಲಾ ಕಡೆ 6 ಜಾಸ್ತಿ ಇಲ್ಲಿ ಯೂಸ್ ಆಗೋದು. ಇಟ್ ಇಸ್ ರೆಸ್ಪಿರೇಷನ್ ಅಂತಂದ್ರೆ 6 ಏನು ಆಕ್ಸಿಜನ್ ಮತ್ತೆ C6H12O6 ಜೊತೆಗೆ ಏನ್ ರಿಲೀಸ್ ಆಗುತ್ತೆ, 6 ಆಕ್ಸಿಜನ್ ರಿಲೀಸ್ ಆಗುತ್ತೆ, ಜೊತೆಗೆ 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಮತ್ತೆ ಹೈ ಅಮೌಂಟ್ ಆಫ್ ಎನರ್ಜಿ, ದಟ್ ಈಸ್ 38 ATP ಫಾರ್ 1 ಗ್ಲೂಕೋಸ್. ಸೊ ಇದು ಟೋಟಲ್ ಓವರ್ ಆಲ್ ರೆಸ್ಪಿರೇಷನ್ ಇನ ಸೆಲ್ಯುಲರ್ ರೆಸ್ಪಿರೇಷನ್ ಇನ ಈಕ್ವೇಶನ್ NCERT ಅಲ್ಲಿ ಕೊಟ್ಟಿದ್ರಲ್ಲ, ಅದನ್ನ ನೀವು ಇಲ್ಲಿ ಬರೀತೀರಾ. ಆಲ್ಕೋಹಾಲಿಕ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಡಿಫರೆನ್ಸ್ ನ ಕೇಳ್ತಾರೆ. ಇದನ್ನು ಕೂಡ NCERT ಅಲ್ಲಿ ಕೊಟ್ಟಿದ್ದಾರೆ. ಆಲ್ಕೋಹಾಲಿಕ್ ಲ್ಯಾಕ್ಟಿಕ್ ಆಸಿಡ್ ಏನ್ ಮೇಜರ್ ಆಗಿ ಡಿಫರೆನ್ಸ್ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಇದು ಅನರೋಬಿಕ್ ಆಗಿರೋದ್ರಿಂದ ಪಾರ್ಷಿಯಲ್ ಬ್ರೇಕ್ ಡೌನ್ ಆಗುತ್ತೆ. ಗ್ಲೂಕೋಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗೋದಿಲ್ಲ. ಸೊ ಕೊನೆಗೆ ಒಂದು ನಮಗೆ ಪ್ರಾಡಕ್ಟ್ ಉಳ್ಕೊಳ್ಳುತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಶನ್ ಅಲ್ಲಿ ಆಲ್ಕೋಹಾಲ್ ಉಳ್ಕೊಳ್ಳುತ್ತೆ ಪ್ರಾಡಕ್ಟ್, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರಾಡಕ್ಟ್ ಉಳ್ಕೊಳ್ಳುತ್ತೆ. ಜೊತೆಗೆ ಆಲ್ಕೋಹಾಲ್ ಫರ್ಮೆಂಟೇಶನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಬಟ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದಿಲ್ಲ. ಜೊತೆಗೆ ಎನ್ಸೈಮ್ಸ್ ಕೂಡ ಏನು ಡಿಫರೆನ್ಸ್ ಇದೆ ಅಲ್ಲ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತಾರೆ ಡಿಫರೆನ್ಸ್ ಕೇಳಿದಾಗ, ಸರಿನಾ. ಇದು ಕೆಲವೊಂದ್ಸರಿ 3 ಮಾರ್ಕ್ಸಿಗೂ ಕೇಳ್ತಾರೆ ಮತ್ತೆ 2 ಮಾರ್ಕ್ಸಿಗೂ ಕೇಳುವಂತ ಚಾನ್ಸಸ್ ಇದೆ. ಫರ್ಮೆಂಟೇಶನ್ ಮತ್ತೆ ಏರೋಬಿಕ್ ರೆಸ್ಪಿರೇಷನ್ ಇಸ್ ನಥಿಂಗ್ ಬಟ್ ಅನರೋಬಿಕ್ ಮತ್ತೆ ಏರೋಬಿಕ್ ರೆಸ್ಪಿರೇಷನ್ ಡಿಫರೆನ್ಸ್ ಏನು ಅಂತ ಕೇಳೋ ಬದಲು ಈ ತರನು ಕೂಡ ನಿಮಗೆ ಕೇಳ್ತಾರೆ. ಅನರೋಬಿಕ್ ಅಂಡ್ ಫರ್ಮೆಂಟೇಶನ್ ಡಿಫರೆನ್ಸ್. ಫರ್ಮೆಂಟೇಶನ್ ಅಲ್ಲಿ ಆಕ್ಚುಲಿ ಏರೋಬಿಕ್ ಕೂಡ ಇರ್ತದೆ, ಬಟ್ ಮೆಜಾರಿಟಿ ಇಟ್ ಇಸ್ ಅನರೋಬಿಕ್. ದಟ್ ಈಸ್ ರೆಸ್ಪಿರೇಷನ್ ಗೆ ಏನಂತ ಕರಿತೀವಿ, ಫರ್ಮೆಂಟೇಶನ್ ಅಂತ ಕರಿತೀವಿ. ಸೊ ಇದ್ರಲ್ಲೂ ಕೂಡ ನೀವು ಡಿಫರೆನ್ಸ್ ಬರೀಬಹುದು. ಫರ್ಮೆಂಟೇಶನ್ ಅಲ್ಲಿ ಎಷ್ಟು ಕಡಿಮೆ ATP ರಿಲೀಸ್ ಆಗುತ್ತೆ, ಓನ್ಲಿ 2 ATP ರಿಲೀಸ್ ಆಗುತ್ತೆ. ಅದೇ ಏರೋಬಿಕ್ ಅಲ್ಲಿ ಜಾಸ್ತಿ ATP ರಿಲೀಸ್ ಆಗುತ್ತೆ. ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಸಬ್ಸ್ಟ್ರೇಟ್, ದಟ್ ಈಸ್ ಕಾರ್ಬೋಹೈಡ್ರೇಟ್ ಟೇಕ್ಸ್ ಪ್ಲೇಸ್ ಇನ್ ಏರೋಬಿಕ್ and partial breakdown of substrate or carbohydrate takes place in anaerobic, that is fermentation. ಆಮೇಲೆ ಇಲ್ಲಿ ಏನಂತ ಹೇಳ್ಬೋದು, ಕಾರ್ಬನ್ ಡೈಆಕ್ಸೈಡ್ ಏನು ರಿಲೀಸ್ ಆಗುತ್ತೆ. ಇಲ್ಲಿನೂ ಕೂಡ ಫರ್ಮೆಂಟೇಶನ್ ಆಲ್ಕೋಹಾಲ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇಲ್ಲಿ ಪ್ರಾಡಕ್ಟ್ ಏನು, ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ, ವಾಟರ್, ಆಕ್ಸಿಜನ್ ಮತ್ತೆ ಎನರ್ಜಿ ಬರುತ್ತೆ. ಆದ್ರೆ ಇಲ್ಲಿ
ಇದರಲ್ಲಿ ಏನು ವಾಟರ್ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ಬರುತ್ತೆ. ಬಟ್ ಇಲ್ಲಿ ಫರ್ಮೆಂಟೇಷನ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ, ಸಾರಿ ಆಕ್ಸಿಜನ್ ಕರೆಕ್ಟ್. ಸೊ ಫರ್ಮೆಂಟೇಷನ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಮತ್ತೆ ಎನರ್ಜಿ ಕಡಿಮೆ ರಿಲೀಸ್ ಆಗುತ್ತೆ ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಮೆನ್ಷನ್ 2 steps ಆಫ್ ಗ್ಲೈಕೋಲಿಸಿಸ್ ವೇರ್ ATP ಈಸ್ ಯುಟಿಲೈಸ್ಡ್. ಇದ್ರ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೀನಿ. ಕಂಪ್ಲೀಟ್ ಆಗಿ ಗ್ಲೈಕೋಲಿಸಿಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಕ್ರೆಬ್ ಸೈಕಲ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಲಾಸ್ಟಿಗೆ ಕೀ ಪಾಯಿಂಟ್ಸ್ ಮಾಡಿದೀನಿ, ಅದನ್ನ ನಿಮಗೆ ಒಂದ್ಸರಿ ರಿವೈಸ್ ಮಾಡಿಸ್ತೀನಿ, ಸರಿನಾ. ಡಿಫರೆನ್ಸ್ ರೆಸ್ಪಿರೇಷನ್ ಮತ್ತೆ ಕಂಬಷನ್ ಮತ್ತೆ ರೆಸ್ಪಿರೇಷನ್ ಇನ ಮೇಜರ್ ಏನ್ ಡಿಫರೆನ್ಸ್, ಇದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲೇನೆ ಬಂದೋಗುತ್ತೆ ಲೆಸನ್ ಅಲ್ಲಿ. ಸೊ ಕಂಬಷನ್ ಅಂತಂದ್ರೆ ಇದು ಹೊರಗಡೆ ಆಗುವಂತ ಕೆಮಿಕಲ್ ರಿಯಾಕ್ಷನ್. ಸೊ ರೆಸ್ಪಿರೇಷನ್ ಅಂತಂದ್ರೆ ಇದು ಬಯೋಲಾಜಿಕಲ್ ಆರ್ಗಾನಿಸಮ್ಸ್ ಅಲ್ಲಿ ಆಗುವಂತಹ ಕೆಮಿಕಲ್ ರಿಯಾಕ್ಷನ್. ಕಂಬಷನ್ ಅಲ್ಲಿ ಡೈರೆಕ್ಟ್ ಆಗಿ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಇಲ್ಲಿ ಅಷ್ಟೊಂದು ಎನರ್ಜಿ ರಿಲೀಸ್ ಆಗಲ್ಲ. ಮತ್ತೆ ಕಂಬಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಎನರ್ಜಿ ರಿಲೀಸ್ ಆಗ್ಬೇಕಾದ್ರೆ, ಮತ್ತೆ ಸಿಂಗಲ್ ಸ್ಟೆಪ್ ಅಲ್ಲೇ ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ರೆಸ್ಪಿರೇಷನ್ ಇಸ್ ಅ ಸೀರೀಸ್ ಆಫ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಪ್ರಾಸೆಸ್. ಸೊ ಅದರಲ್ಲಿ ಅಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದಿಲ್ಲ. ಸೊ ಈ ತರ ಕೆಲವೊಂದು ಡಿಫರೆನ್ಸ್ NCERT ಅಲ್ಲಿ ಏನ್ ಕೊಟ್ಟಿದ್ರಲ್ಲ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೀವು ಹಂಗೇನೆ ಕೇಳ್ತಾ ಇದ್ರೆ ಯೂಸ್ ಆಗೋದಿಲ್ಲ ಮಕ್ಕಳೇ. ಸೊ ಏನ್ ಮಾಡಿ ಅಂತ ಅಂದ್ರೆ NCERT ಇಟ್ಕೊಂಡು ಪೆನ್ಸಿಲ್ ಇಂದ ಪಾಯಿಂಟ್ಸ್ ಆದ್ರೂ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಟಾಪಿಕ್ ಇದೆ ಅಲ್ಲಲ್ಲಿ ಇದು ಇಂಪಾರ್ಟೆಂಟ್ ಈ ತರ ಕ್ವೆಶನ್ ಕೇಳ್ತಾರೆ ಅಂತ. ಅಥವಾ ಸಪರೇಟ್ ಏನಾದ್ರೂ ನೋಟ್ಸ್ ಇಟ್ಕೊಂಡಿದ್ರೆ ಪಾಯಿಂಟ್ಸ್ ಮಾಡ್ಲಿಕ್ಕೆ ಅದರಲ್ಲಿ ನೀವು ಆನ್ಸರ್ಸ್ ನ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಸರಿನಾ. ನೆಕ್ಸ್ಟ್ ಮೆನ್ಷನ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ETS, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ ಕಾಂಪ್ಲೆಕ್ಸ್ ಏನಿದೆ, ಕಾಂಪೊನೆಂಟ್ಸ್ ಏನಿದೆ ಅಂತ ಹೇಳಿ NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನೀವು ಇಲ್ಲಿ ಬರೀತೀರಾ. ರೆಸ್ಪಿರೇಟರಿ ಕೋಶಂಟ್ ಅಂದ್ರೆ ಏನು, RQ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ರೆಸ್ಪಿರೇಟರಿ ಕೋಶಂಟ್ ಅಂದ್ರೆ ಏನು, ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ಡ್ ಬೈ ಆಕ್ಸಿಜನ್ ಕನ್ಸ್ಯೂಮ್ಡ್ ಅಂತಂದೇಳಿ ಏನಿದೆಲ್ಲ ಅದನ್ನ ನೀವು ಡೆಫಿನೇಷನ್ ಬರೀತೀರಾ. ಫ್ಯಾಟ್ಸ್ ಇನ RQ ವ್ಯಾಲ್ಯೂ, ಎಲ್ಲಾದ್ರದ್ದು RQ ವ್ಯಾಲ್ಯೂ ಏನೇನಿದೆ ಯಾವ್ಯಾವ ತರ ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ ಕೊನೆಯದಾಗಿ, ಸರಿನಾ. ಮತ್ತೆ ಡಿಫರೆನ್ಸ್ ಏರೋಬಿಕ್ ಅನರೋಬಿಕ್, ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಏರೋಬಿಕ್ ಮತ್ತೆ ಅನರೋಬಿಕ್ ಡಿಫರೆನ್ಸ್ ಕೂಡ ಮೆನ್ಷನ್ ಮಾಡ್ತೀರಾ. ಕ್ರೂಷಿಯಲ್ ಇವೆಂಟ್ಸ್ ಇನ್ ಏರೋಬಿಕ್ ರೆಸ್ಪಿರೇಷನ್, ಇದು ನೋಡಿ ಕೆಲವೊಂದ್ಸರಿ ಈ ಕ್ವೆಶನ್ ಕೇಳೋಂತ ಚಾನ್ಸಸ್ ಇದೆ. ಏನಂದ್ರೆ ಪೇಜ್ ನಂಬರ್ 231 ಏರೋಬಿಕ್ ರೆಸ್ಪಿರೇಷನ್ ಅಂತ ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಬುಲೆಟಿನ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ 231 ಪೇಜ್ ನಂಬರ್ ಓಲ್ಡ್ NCERT ಅಲ್ಲಿ. ಸೊ ಅದರಲ್ಲಿ ಕ್ರೂಷಿಯಲ್ ಇವೆಂಟ್ಸ್ ಇನ್ ಏರೋಬಿಕ್ ರೆಸ್ಪಿರೇಷನ್ ಅಂತಾನೆ 2 ಪಾಯಿಂಟ್ಸ್ ಇದೆ, ಅದನ್ನ ನೀವು ಬರೀತೀರಾ ಆನ್ಸರ್ ಇಲ್ಲಿ, ಸರಿನಾ. ಎನ್ಸೈಮ್ಸ್ ಇನ್ವಾಲ್ವ್ಡ್ ಇನ್ ಫರ್ಮೆಂಟೇಷನ್, ಫರ್ಮೆಂಟೇಷನ್ ಅಲ್ಲಿ ಎನ್ಸೈಮ್ ಯಾವ್ದಾವ್ದು ಇನ್ವಾಲ್ವ್ ಆಗಿದೆ, ಪೈರುವೇಟ್ ಡಿಕಾರ್ಬಾಕ್ಸಿಲೇಸ್ ಮತ್ತೆ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ಅದೇ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಇದು ಆಲ್ಕೋಹಾಲ್ ಫರ್ಮೆಂಟೇಷನ್, ಸರಿನಾ. ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಕೇಳಿದ್ರೆ ಏನಂತ ಬರೀತೀರಾ, ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್, ಸರಿನಾ. ಸೊ ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ಅನ್ನೋದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಲ್ಲಿ ಯೂಸ್ ಆಗುವಂತಹ ಎನ್ಸೈಮ್. ಮತ್ತೆ ಆಲ್ಕೋಹಾಲ್ ಫರ್ಮೆಂಟೇಷನ್ ಅಲ್ಲಿ ಯೂಸ್ ಆಗೋ ಎನ್ಸೈಮ್ ಯಾವುದು, ಪೈರುವೇಟ್ ಡಿಕಾರ್ಬಾಕ್ಸಿಲೇಸ್ ಮತ್ತೆ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ಸೊ ಫರ್ಮೆಂಟೇಷನ್ ಪ್ಯಾರಾಗ್ರಾಫ್ ಅಲ್ಲಿ ಏನು ಎನರೋಬಿಕ್ ರೆಸ್ಪಿರೇಷನ್ ಪ್ಯಾರಾಗ್ರಾಫ್ ಏನು ಇದೆ ಅಲ್ಲ ಅದರಲ್ಲಿ ಕರೆಕ್ಟ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇನೆ ಲಾಸ್ಟ್ ಸೆಂಟೆನ್ಸ್ ಇದೆಲ್ಲ ಅಲ್ಲಿ ನಿಮಗೆ ಸಿಗುತ್ತೆ ಇದು ಆನ್ಸರ್, ಸರಿನಾ. ನೆಕ್ಸ್ಟ್ ಈಸ್ಟ್ ಪಾಯ್ಸನ್ ದೆಮ್ಸೆಲ್ಸ್ ಟು ಡೆತ್ ಒನ್ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಹಾಲ್ ರೀಚಸ್ ಟು 13% ಜಸ್ಟಿಫೈ. ನೋಡಿ ಏನಾಗುತ್ತೆ ಅಂದ್ರೆ ಒಂದು ಕಂಟೈನರ್ ತಗೊಂತೀರಾ, ಅದರಲ್ಲಿ ಈಸ್ಟ್ ಹಾಕ್ತೀರಾ, ಸರಿನಾ. ಇದಕ್ಕೆ ಫುಡ್ ಏನ್ ಪ್ರೊವೈಡ್ ಮಾಡ್ತೀರಾ, ಇದರಲ್ಲಿ ಫುಡ್ ಏನಿದೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಇದೆ. ಸೊ ಈಸ್ಟ್ ಅಂದ್ರೆ ಅನರೋಬಿಕ್ ರೆಸ್ಪಿರೇಷನ್. ಸೊ ಕಂಟೈನರ್ ಕ್ಲೋಸ್ ಮಾಡ್ತೀರಾ. ಸೊ ಈ ಬ್ಯಾಕ್ಟೀರಿಯಾ ಸಾರಿ ಈ ಫಂಗೈ ಏನ್ ಮಾಡುತ್ತೆ, ಈಸ್ಟ್ ಅಂತ ಅಂದ್ರೆ ಏನು, ವಾಟ್ ಈಸ್ ಈಸ್ಟ್, ದಿಸ್ ಇಸ್ ಫಂಗೈ ಅಲ್ವಾ. ಸೊ ಇದು ಯೂನಿಸೆಲ್ಯುಲಾರ್ ಫಂಗೈ ಆಸ್ಕೋಮೈಸಿಟಿಸ್, ರೈಟ್. ಸೊ ಇದೇನ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಸೋರ್ಸ್, ಸಪೋಸ್ ಇದರಲ್ಲಿ ನೀವು ಕಾರ್ಬೋಹೈಡ್ರೇಟ್ ಸೋರ್ಸ್ ಗ್ರೇಪ್ಸ್ ಹಾಕಿದೀರಾ ಅಂತ ತಿಳ್ಕೊಳ್ಳಿ, ಸರಿನಾ. ಸೊ ಇದ್ರಲ್ಲೆಲ್ಲ ಏನಿದೆ, ಗ್ರೇಪ್ಸ್ ಇದೆ. ಸೊ ಇದನ್ನ ಏನಾಗಿ ರಿಲೀಸ್ ಮಾಡುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಲ್ವಾ. ಸೊ ದಿಸ್ ಇಸ್ ಫರ್ಮೆಂಟೇಷನ್ ಪ್ರೊಸೆಸ್, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತು, ರೈಟ್. ಮತ್ತೆ ಏನ್ ರಿಲೀಸ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಿದೆ. ಸೊ ಕಾರ್ಬೋಹೈಡ್ರೇಟ್ ದಟ್ ಈಸ್ ಗ್ಲೂಕೋಸ್ is broken down, it is undergoing partial respiration so that partial cellular respiration so that what is the product form, alcohol, that is ethanol formation ಆಗುತ್ತೆ, CO2 ಕೂಡ ರಿಲೀಸ್ ಆಗುತ್ತೆ. ಈಗ ಈ ಪರ್ಸೆಂಟ್ ಇದ್ರ ಸುತ್ತ ಇರುವಂತ ಗ್ರೇಪ್ಸ್ ಎಲ್ಲ ಇದು ತಿನ್ಕೊಂಡು ಖಾಲಿ ಮಾಡಿದಾಗ ಗ್ರೇಪ್ಸ್ ಇಂದ ಏನ್ ರಿಲೀಸ್ ಆಗಿತ್ತು ಮಕ್ಕಳೇ,
ಗ್ಲೂಕೋಸ್ ಇಂದ ಏನ್ ರಿಲೀಸ್ ಆಗಿತ್ತು? ಆಲ್ಕೋಹಾಲ್ ಅಲ್ವಾ? ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಕಂಟೈನರ್ ಅಲ್ಲಿ ಬರ್ತಾ ಬರ್ತಾ ಗ್ಲೂಕೋಸ್ ಎಲ್ಲ ದಟ್ ಈಸ್ ಗ್ಲೂಕೋಸಿನ ಸೋರ್ಸ್ ಯಾವುದು? ಗ್ರೇಪ್ಸ್ ಎಲ್ಲ ಫರ್ಮೆಂಟ್ ಆಗಿ ಏನ್ ರಿಲೀಸ್ ಆಗಿದೆ? ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ಈ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ನ ಟೋಟಲ್ ಕಾನ್ಸಂಟ್ರೇಷನ್ 13% ರೀಚ್ ಆಯ್ತು ಅಂತ ಅಂದ್ರೆ ಈಸ್ಟಿಗೆ ಅಲ್ಲಿ ಬದುಕಕ್ಕಾಗಲ್ಲ. ಅದ್ರ ಸುತ್ತಲೂ ಏನಿದೆ? ಆಲ್ಕೋಹಾಲ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಹಂಗಾಗಿ ಅದು ಅಲ್ಲೇ ಸತ್ತೋಗುತ್ತೆ. ಸೊ 13% ರೀಚ್ ಆಗಿದೆ ಅಂತ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಬೇಕು. ಮತ್ತೆ ಇನ್ನು ಫರ್ದರ್ ಆಲ್ಕೋಹಾಲ್ ಫರ್ಮೆಂಟೇಶನ್ ಮಾಡಬೇಕು ಅಂದ್ರೆ ಡಿಸ್ಟಿಲೇಷನ್ ಪ್ರಾಸೆಸ್ ಮಾಡಬೇಕಾಗುತ್ತೆ. ಸೊ NCERT ಅಲ್ಲಿ ಕ್ವೆಶನ್ ಕೇಳಿದರೆ ನೆಕ್ಸ್ಟ್ ಆಲ್ಕೋಹಾಲ್ ಜಾಸ್ತಿ ಪರ್ಸೆಂಟೇಜ್ ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೋಡಿ. ಡ್ರಿಂಕ್ಸ್ ಅಲ್ಲಿ ಕೆಲವೊಂದ್ಸರಿ ಆಲ್ಕೋಹಾಲಿನ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿರ್ತಾರೆ. ಏನು ಅಂದ್ರೆ 13 ಇರುತ್ತೆ, ಕೆಲವೊಂದಲ್ಲಿ 40 ಇರುತ್ತೆ. ಓಕೆನಾ, 40% ಇರುತ್ತೆ ಆಲ್ಕೋಹಾಲ್. ಸೊ 40% ತನಕನೂ ಹೆಂಗ್ ಹೋಯ್ತು? ಅಲ್ಲಿ ಈಸ್ಟ್ ಇಲ್ಲ ಅಂತಂದ್ರೆ ದಟ್ ಈಸ್ ಪ್ರೊಡ್ಯೂಸ್ಡ್ ಥ್ರೂ ಡಿಸ್ಟಿಲೇಷನ್ ಪ್ರಾಸೆಸ್. ಸೊ ನೀವು ಅದನ್ನ ಆನ್ಸರ್ ಬರೀತೀರಾ. ಸೊ ಇಲ್ಲಿ ಏನಾಗುತ್ತೆ? ಬಿಕಾಸ್ ಆಫ್ ದಿಸ್ ಇಟ್ ವಿಲ್ ಕನ್ವರ್ಟ್ ಆಲ್ ಗ್ಲೂಕೋಸ್ ಇಂಟು ಆಲ್ಕೋಹಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ದೇರ್ ಇಸ್ ನೋ ಲೆಫ್ಟ್ ಗ್ಲೂಕೋಸ್ ಇನ್ ದಿಸ್ ಪ್ರಾಸೆಸ್. ಸೊ ಇಟ್ ವಿಲ್ ಲೀಡ್ಸ್ ಟು ಡೆತ್. ಸರಿನಾ? ಸೊ ಅದನ್ನ ನೀವು ಆನ್ಸರ್ ಮೆನ್ಷನ್ ಮಾಡ್ತೀರಾ. 3 ಮಾರ್ಕ್ಸ್ ಕ್ವೆಶನ್ ನೋಡಿ. Based on need, what are the 3 pathways that decide metabolic fate of pyruvate? So pyruvate next ಏನಾಗುತ್ತೆ ಅಂತ ಹೇಳಿ 3 process ಇದೆ ಅಲ್ಲ, either lactic acid fermentation ಅಥವಾ alcohol fermentation ಆಗುತ್ತೆ ಅಥವಾ aerobic respiration ಹೋಗುತ್ತೆ ಗ್ಲೈಕೋಲಿಸಿಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಪೈರುವೇಟ್. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಗ್ಲೈಕೋಲಿಸಿಸ್ ಸಿಟ್ರಿಕ್ ಆಸಿಡ್ ಸೈಕಲ್ ಇದನ್ನು ಕೂಡ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ATP ಸಿಂಥೇಸ್ ಡಯಾಗ್ರಾಮ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅದನ್ನ ಕೆಲವೊಂದ್ಸರಿ ಡಯಾಗ್ರಾಮ್ ಬರೀಲಿಕ್ಕೆ ಕೇಳ್ತಾರೆ, ಬಟ್ ರೇರ್ ಕ್ವೆಶನ್ ಇಟ್ ಈಸ್. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಫರ್ಮೆಂಟೇಶನ್ ಬಗ್ಗೆ ಏನು ಪ್ರೊಸೆಸ್ ಮೆನ್ಷನ್ ಮಾಡಿದಾರಲ್ಲ, ಯಾವ ಎನ್ಸೈಮ್ ಯೂಸ್ ಆಗುತ್ತೆ, ಫರ್ಮೆಂಟೇಶನ್ 2 ತರ ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ವಾಟ್ ಆರ್ ದ ಮೇನ್ ಸ್ಟೆಪ್ಸ್ ಆಫ್ ಏರೋಬಿಕ್ ಫರ್ಮೆಂಟೇಶನ್? ಏರೋಬಿಕ್ ಫರ್ಮೆಂಟೇಶನ್ ಆರ್ ಏರೋಬಿಕ್ ದಟ್ ಈಸ್ ರೆಸ್ಪಿರೇಷನ್ ಅಂತ ಅಂದ್ರೆ ಇಲ್ಲಿ ಏನೇನ್ ಪ್ರೊಸೆಸ್ ಬರುತ್ತೆ ಅಂದ್ರೆ, ಫಸ್ಟ್ ಗ್ಲೂಕೋಸ್ ಇಂದ ಪೈರುವಿಕ್ ಆಸಿಡ್ ಗ್ಲೈಕೋಲಿಸಿಸ್ ಆಗುತ್ತೆ. ಅದಾದ್ಮೇಲೆ ಪೈರುವಿಕ್ ಆಸಿಡ್ ಇದು ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಆಗುತ್ತೆ. ಅಸಿಟೈಲ್ ಕೋಯೆ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಹೋದಾಗ ಅದು ಕ್ರೆಬ್ ಸೈಕಲ್ ಗೆ ಎಂಟರ್ ಆಗುತ್ತೆ. ನೆಕ್ಸ್ಟ್ ಎಲ್ಲಾ ರಿಯಾಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಎನರ್ಜಿ ಏನಿದೆ ಅದು ETS ಗೆ ಹೋಗ್ಬಿಟ್ಟು ATP ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಪ್ರೊಸೆಸ್ ನೀವು ಏನ್ ಸ್ಟೆಪ್ಸ್ ಇದೆಲ್ಲ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸರಿನಾ? ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದೆ 5 ಮಾರ್ಕ್ಸ್. ನೀವು ಏನು ಓದಿಲ್ಲ ಅಂದ್ರೂ ಈ 5 ಮಾರ್ಕ್ಸ್ ಕ್ವೆಶನ್ ಅಂತೂ ನೀವು ಕಲ್ತ್ಕೊಂಡು ಹೋಗಿರ್ಲೇಬೇಕು. ಯಾಕಂದ್ರೆ ಪಕ್ಕ ಇಷ್ಟರಲ್ಲಿ ಒಂದು ಕ್ವೆಶನ್ ನಿಮಗೆ ಬಂದೇ ಬರುತ್ತೆ. ಒಂದಂತೂ ಕ್ರೆಬ್ ಸೈಕಲ್ ಬಹಳ ಸರಿ ಕೇಳಿರುವಂತದ್ದು, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕ್ರೆಬ್ ಸೈಕಲ್ ನೆನ್ಪಿಟ್ಕೊಳ್ಳಿ. ಆದ್ರೆ ಕ್ರೆಬ್ ಸೈಕಲ್ ನೇಮ್ಸ್ ಕೆಲವೊಂದ್ಸರಿ ಚೇಂಜ್ ಕೇಳ್ಬೋದು. ಕ್ರೆಬ್ ಸೈಕಲ್ ಬದಲಿ ಟ್ರೈ ಕಾರ್ಬೋಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಹೇಳ್ತೀವಿ. 3 ಕಾರ್ಬೋಕ್ಸಿಲಿಕ್ ಆಸಿಡ್ ಇರುತ್ತೆ. COOH ಅನ್ನೋದು 3 ಗ್ರೂಪ್ ಇರುತ್ತೆ, 3 COOH ಇರ್ತದೆ. ಸೊ ಹಂಗಾಗಿ ಇದನ್ನ ಟ್ರೈ ಕಾರ್ಬೋಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಪ್ರಾಡಕ್ಟ್ ಅಲ್ಲಿ ಫಾರ್ಮೇಶನ್ ಆಗೋದು. ಮತ್ತೆ ಇನ್ನೊಂದು ಏನು ಅಂದ್ರೆ C6 ಸೈಕಲ್ ಅಂತಾನೂ ಕೂಡ ಕರಿತೀವಿ, ಯಾಕಂದ್ರೆ ಅದರಲ್ಲಿ 6 ಕಾರ್ಬನ್ ಇರುತ್ತೆ. C6 cycle because it is having 6 carbon, and it is also known as citric acid cycle because first product is known as citric acid, common name, chemical name tricarboxylic acid, and it is known as C6 because it contains 6 carbon. Okay na, OA oxaloacetic acid ಮತ್ತೆ acetyl CoA. oxaloacetic acid 4 carbon, acetyl CoA 2 carbon ಎರಡು ಸೇರಿ 6 carbon ಆಗುತ್ತೆ. So that is TCA C6 or citric acid cycle. Glycolysis ಗೆ ಇನ್ನೊಂದು ನೇಮ್ ಏನಂತ ಕೇಳ್ಬೋದು ಅಂದ್ರೆ EMP pathway. EMP is the name of the scientist. Embedon Meyerhoff Parnas is the name of the scientist. Next describe ETS. ETS ಅಂದ್ರೆ electron transport system ಅಲ್ಲಿ ಏನೇನು ಪ್ರಾಸೆಸ್ ನಡೆಯುತ್ತೆ ಅದನ್ನ ಡಿಸ್ಕ್ರೈಬ್ ಮಾಡಬೇಕು. ಸೊ ಇದು ಅಷ್ಟೊಂದು ಜಾಸ್ತಿ ಸರಿ ಕೇಳಿಲ್ಲ, ಬಟ್ ಬಹಳ ಸರಿ ಕೇಳೋದು ಯಾವುದು? ಗ್ಲೈಕೋಲಿಸಿಸ್ ಮತ್ತೆ ಇದು ಕ್ರೆಬ್ ಸೈಕಲ್. ಸರಿನಾ? ಅದು ಎಕ್ಸ್ಪ್ಲನೇಷನ್ ಕೇಳೋದಿಲ್ಲ, ಜಸ್ಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಗ್ಲೈಕೋಲಿಸಿಸ್ ಅಂದ್ರೂ ಕೂಡ 10 ಸ್ಟೆಪ್ ಪ್ರಾಸೆಸ್ ಏನ್ NCERT ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಕ್ರೆಬ್ ಸೈಕಲ್ ಕೂಡ NCERT ಅಲ್ಲಿ ಏನ್ ಸೈಕಲ್ ಕೊಟ್ಟಿದಾರಲ್ಲ ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎರಡನ್ನೂ ಕೂಡ 10 ಸ್ಟೆಪ್ ಪ್ರಾಸೆಸ್ ಇದೆ. ನೆಕ್ಸ್ಟ್ ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು? ಆಲ್ಕೋಹಾಲಿಕ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಡಿಫರೆನ್ಸ್ ನ ಕೂಡ ಎಲಾಬೊರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ 5 ಮಾರ್ಕ್ಸ್ ಗೆ ಕೇಳಿದಾಗ. ನೆಕ್ಸ್ಟ್ ಡಿಸ್ಕಸ್ ರೆಸ್ಪಿರೇಟರಿ ಪಾತ್ವೇ ಇನ್ ಆಂಫಿಬೋಲಿಕ್ ಪಾತ್ವೇ. ಡಿಸ್ಕಸ್ ರೆಸ್ಪಿರೇಟರಿ ಪಾತ್ವೇ ಈಸ್ ಆಂಫಿಬೋಲಿಕ್ ಪಾತ್ವೇ. ಸೊ ಯಾಕೆ ಇದು ಆಂಫಿಬೋಲಿಕ್ ಅಂತ ಹೇಳಿ ಲಾಸ್ಟ್ಗೆ ಈ ಲೆಸನ್ ಇಂದ ಲಾಸ್ಟ್ಗೆ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಕೂಡ ಇದೆ, ಅದನ್ನ ನೀವು ಇಲ್ಲಿ ಬರೀತೀರಾ. ಈಗ ನಾನು ಲೆಸನ್ ಅಲ್ಲಿ ಹೇಳುವಂತ ಕೀ ಪಾಯಿಂಟ್ಸ್ ಏನಿದೆ ಅಲ್ಲ ಅದನ್ನ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಒಂದ್ ಕಡೆ ಬರ್ಕೊಳ್ಳಿ. ಅಷ್ಟನ್ನು ಆಗಿಲ್ಲ ಅಂದ್ರೆ
ಟೇಕ್ ದಿಸ್ ಆಸ್ ಸ್ಕ್ರೀನ್ಶಾಟ್ ಆದ್ರೂ ತಕ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲಿಂದ ಬಂದೇ ಬರ್ತದೆ. ನೆಕ್ಸ್ಟ್ ಗ್ಲೈಕೋಲಿಸಿಸ್ ಪಾತ್ವೆ ಇದೆಯಲ್ಲ ಅದು ಎಲ್ಲ ಆಗುತ್ತೆ, ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಯಾವ ಆರ್ಗಾನಿಸಮ್ಸ್ ಅಲ್ಲಿ ಆಗುತ್ತೆ ಅಂತ ಕ್ವೆಶನ್ ಕೇಳಿದ್ರೆ, ಎನಿ ಲಿವಿಂಗ್ ಆರ್ಗಾನಿಸಮ್ ಇನ್ ದಿಸ್ ವರ್ಲ್ಡ್ ಅಂಡರ್ಗೋಸ್ glycolysis, whether it is aerobic respiration or anaerobic respiration. First step of cellular respiration is glycolysis, that is compulsory in all organism, like C3 cycle in all plants. ಒಂದು ಪ್ಲಾಂಟ್ ಇದೆ ಅಂತಂದ್ರೆ ಕಂಪಲ್ಸರಿ ಆಗಿ ಯಾವ ತರ C3 ಸೈಕಲ್ ಆಗುತ್ತಲ್ಲ ಅದೇ ತರ ಗ್ಲೈಕೋಲಿಸಿಸ್ ಕೂಡ ಎಲ್ಲ ಆರ್ಗಾನಿಸಮ್ಸ್ ಅಲ್ಲಿ ಆಗುತ್ತೆ. ಸೊ ಗ್ಲೈಕೋಲಿಸಿಸ್ ಇನ್ ರೆಸ್ಪಿರೇಷನ್ ಅಂಡ್ C3 cycle in plants, these two are universal. ಎಲ್ಲ ಪ್ಲಾಂಟ್ಸ್ ಅಲ್ಲಿ ಆಗುವಂತದ್ದು C3 ಸೈಕಲ್, ಎಲ್ಲ ಆರ್ಗಾನಿಸಮ್ಸ್ ಅಲ್ಲಿ ಆಗುವಂತ ರೆಸ್ಪಿರೇಷನ್ ಯಾವುದು ಗ್ಲೈಕೋಲಿಸಿಸ್. ಸೊ ದಿಸ್ ಇಸ್ ಯೂನಿವರ್ಸಲ್. ನೆಕ್ಸ್ಟ್ ಲಿಂಕ್ ರಿಯಾಕ್ಷನ್ ಅಂತ ಅಂದ್ರೆ ಏನು, ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತೆ. ಅಂದ್ರೆ ಪೈರುವಿಕ್ ಆಸಿಡ್ ಗ್ಲೈಕೋಲಿಸಿಸ್ ಇಂದ ಬಂದಿರುವಂತ ಪೈರುವಿಕ್ ಆಸಿಡ್ ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಆಗುತ್ತಲ್ಲ ಅದನ್ನೇ ಲಿಂಕ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ರೆಬ್ಸ್ ಸೈಕಲ್ ಎಲ್ಲಾಗುತ್ತೆ ಅಂದ್ರೆ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಾಗುತ್ತೆ, ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ ಆಗುತ್ತೆ. ಸೊ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ, ಸರಿನಾ. ನೆಕ್ಸ್ಟ್ ಗ್ಲೈಕೋಲಿಸಿಸ್ ಟೋಟಲ್ ಹೋಲ್ ಪ್ರೊಸೆಸ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಒಂದ್ಸರಿ ರಿವೈಸ್ ಮಾಡಿ ನೋಡಿ. 1 ಗ್ಲೂಕೋಸ್ ಏನಾಗುತ್ತೆ, ಇಟ್ ಈಸ್ ಬ್ರೋಕನ್ ಡೌನ್ ಇನ್ ಟು 2 ಪೈರುವಿಕ್ ಆಸಿಡ್. ಕಾರ್ಬನ್ ನಂಬರ್ ಏನಾದ್ರೂ ಚೇಂಜ್ ಆಯ್ತಾ, ಆಗಿಲ್ಲ. 1 ಗ್ಲೂಕೋಸ್ ಅಲ್ಲಿ ಎಷ್ಟು ಕಾರ್ಬನ್ ಇದೆ, 6 ಕಾರ್ಬನ್, C6H12O6. ಪೈರುವಿಕ್ ಆಸಿಡ್ ಅಲ್ಲಿ ಎಷ್ಟು ಕಾರ್ಬನ್ ಇದೆ, 6 ಕಾರ್ಬನ್. ಆಕ್ಚುಲಿ ಪೈರುವಿಕ್ ಆಸಿಡ್ 3 ಕಾರ್ಬನ್, ಬಟ್ 2 ಆಗುತ್ತಲ್ಲ, ಸೊ ಹಾಗಾಗಿ ಟೋಟಲ್ ಆಗಿ ಏನು 6 ಕಾರ್ಬನ್. 2 pyruvic acid, 1 pyruvic acid contains 3 carbon. So total 2 pyruvic acid means 6 carbon. ಇಲ್ಲಿ ಕಾರ್ಬನ್ ನಂಬರ್ ಏನು ಚೇಂಜ್ ಆಗಿಲ್ಲ. ಆದರೆ ಈ ಪ್ರೊಸೆಸ್ ಅಲ್ಲಿ ಎನರ್ಜಿ ಯೂಸ್ ಆಗುತ್ತೆ. ನಿಮಗೆ ಕೇಳ್ತಾರೆ ಯಾವ ಸ್ಟೆಪ್ ಅಲ್ಲಿ ಎನರ್ಜಿ ಯುಟಿಲೈಸ್ ಆಯ್ತು, ಯಾವ ಸ್ಟೆಪ್ ಅಲ್ಲಿ ಗ್ಲೈಕೋಲಿಸಿಸ್ ಎನರ್ಜಿ ಪ್ರೊಡ್ಯೂಸ್ ಆಯ್ತು ಅಂತ. ಸೊ ಯಾವ ಸ್ಟೆಪ್ ಅಲ್ಲಿ ಯೂಸ್ ಆಗಿದೆ ಅಂದ್ರೆ ಫಸ್ಟ್ ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ 2 ATP ಪ್ರೊಡ್ಯೂಸ್ ಯುಟಿಲೈಸ್ ಆಗುತ್ತೆ, 2 ATP ಯೂಸ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ 1 ATP, ಥರ್ಡ್ ಸ್ಟೆಪ್ ಅಲ್ಲಿ 1 ATP ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಎನರ್ಜಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, 6th ಸ್ಟೆಪ್ ಅಲ್ಲಿ 2 NADH2 ಪ್ರೊಡ್ಯೂಸ್ ಆಗುತ್ತೆ. 10th ಸ್ಟೆಪ್ ಮತ್ತೆ 7th ಸ್ಟೆಪ್ ಅಲ್ಲಿ 2 ATP ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 4 ATP ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ 2 ATP ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಉಳಿದಿರೋ ATP ಎಷ್ಟು, ನೆಟ್ ATP is 2 ATP. So this I am going to highlight. So that is net ATP is 2 ATP and 2 NADH2 from glycolysis. Sarina? So this is the thing. Next, 2 pyruvic acid to 2 acetyl CoA. ಇದನ್ನ ಏನಂತ ಕರಿತೀವಿ, ಲಿಂಕ್ ರಿಯಾಕ್ಷನ್. ಇಲ್ಲಿ ಬೇಕಾಗಿರುವಂತ ಎನ್ಸೈಮ್ ಯಾವುದು, ಪೈರುವೇಟ್ ಡಿಹೈಡ್ರೋಜಿನೇಸ್. ಇಲ್ಲಿ ಏನಾಗುತ್ತೆ, 2 CO2 ರಿಲೀಸ್ ಆಗುತ್ತೆ ಮತ್ತೆ 2 NADH2 ಫಾರ್ಮೇಶನ್ ಆಗುತ್ತೆ. ಸರಿನಾ, 2 NADH2 ಫಾರ್ಮೇಶನ್ ಆಯ್ತು ಮತ್ತೆ 2 CO2 ರಿಲೀಸ್ ಆಗುತ್ತೆ. ಯಾಕಂದ್ರೆ ಪೈರುವಿಕ್ ಆಸಿಡ್ ಅಲ್ಲಿ ಇರೋದು 3 ಕಾರ್ಬನ್. ಸರಿನಾ, ಅಂದ್ರೆ 2 ಪೈರುವಿಕ್ ಆಸಿಡ್ ಇದೆ ಅಂದ್ರೆ 6 ಕಾರ್ಬನ್. ಸೊ 2 ಪೈರುವಿಕ್ ಆಸಿಡ್ ಅಲ್ವಾ ಗ್ಲೈಕೋಲಿಸಿಸ್ ಇಂದ ಬಂದಿರೋದು. ಅದು ನೆಕ್ಸ್ಟ್ ಏನಾಗುತ್ತೆ, 2 ಪೈರುವಿಕ್ ಆಸಿಡ್ ಇಸ್ ಕನ್ವರ್ಟೆಡ್ ಇಂಟು 2 ಅಸಿಟೈಲ್ ಕೋಯೆ. ಸೊ ಅಸಿಟೈಲ್ ಕೋಯೆ ಅಲ್ಲಿ ಇರುವಂತದ್ದು 2 ಕಾರ್ಬನ್. ಸೊ 2 ಅಸಿಟೈಲ್ ಕೋಯೆ ಅಂತಂದ್ರೆ 4 ಕಾರ್ಬನ್. 6 ಕಾರ್ಬನ್ ಇಂದ 4 ಕಾರ್ಬನ್ ಆಯ್ತು ಅಂತ ಅಂದ್ರೆ ಎಷ್ಟು ಕಾರ್ಬನ್ ಮಿಕ್ಕಿತು, ಇನ್ನು 2 ಕಾರ್ಬನ್. ದಟ್ 2 ಕಾರ್ಬನ್ ಇಸ್ ಕನ್ವರ್ಟೆಡ್ ಇಂಟು as released into carbon dioxide with the help of the enzyme pyruvate dehydrogenase. This process is known as link reaction. ನೆಕ್ಸ್ಟ್ ಏನಾಗುತ್ತೆ, ಕ್ರೆಬ್ಸ್ ಸೈಕಲ್ ಆಗುತ್ತೆ. ಈ ಅಸಿಟೈಲ್ ಕೋಯೆ ಎಲ್ಲೋಗುತ್ತೆ, ಕ್ರೆಬ್ಸ್ ಸೈಕಲ್ ಗೆ ಹೋಗುತ್ತೆ. ಕ್ರೆಬ್ಸ್ ಸೈಕಲ್ ಅಲ್ಲಿ 1 ಅಸಿಟೈಲ್ ಕೋಯೆ ಹೋದ್ರೆ 1 ಕ್ರೆಬ್ಸ್ ಸೈಕಲ್, 2 ಅಸಿಟೈಲ್ ಕೋಯೆ ಹೋದ್ರೆ 2 ಕ್ರೆಬ್ಸ್ ಸೈಕಲ್. NCERT ಅಲ್ಲಿ ಕೊಟ್ಟಿರೋದು ಒಂದೇ ಅಸಿಟೈಲ್ ಕೋಯೆ. ಸೊ ಹಾಗಾಗಿ 1 ಕ್ರೆಬ್ಸ್ ಸೈಕಲ್ ಗೆ ಏನ್ ಎನರ್ಜಿ ಅಕೌಂಟ್ ಇದೆ ನೋಡೋಣ. ನೋಡಿ, 1 ಗ್ಲೂಕೋಸ್ ಅಂತ ಅಂದ್ರೆ 2 ಕ್ರೆಬ್ ಸೈಕಲ್. ಸರಿನಾ. ಸೊ ಎನರ್ಜಿ ಅಕೌಂಟ್ ಫಾರ್ 1 ಕ್ರೆಬ್ ಸೈಕಲ್, NADH2 ಎಷ್ಟು 3 ರಿಲೀಸ್ ಆಗುತ್ತೆ, FADH2 ಎಷ್ಟು ರಿಲೀಸ್ ಆಗುತ್ತೆ, 1 GTP ನೆಕ್ಸ್ಟ್ ATP ಆಗುತ್ತೆ. ಸೊ ಅದು ಎಷ್ಟು ಅಂದ್ರೆ 1. ಸರಿನಾ. ಸೊ ಹಂಗಂದ್ರೆ ಟೋಟಲ್ 2 ಕ್ರೆಬ್ ಸೈಕಲ್ ಅಂದ್ರೆ ಇದೆಲ್ಲ ಇಂಟು 2 ಮಾಡ್ಬೇಕಾಗುತ್ತೆ. NADH2 6, FADH2 2, GTP or ATP is 2. ಸರಿನಾ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ 1 NADH2 ಇದ್ರೆ ಎಷ್ಟು ATP ಆಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಆಫ್ ATP. ATP ಪ್ರೊಡ್ಯೂಸ್ ಮಾಡುವಂತ ಒಂದು ಸೈಟ್, ಒಂದು ಫ್ಯಾಕ್ಟರಿ. ಅದು ಏನೇ ಎನರ್ಜಿ ಫಾರ್ಮ್ ಇದ್ರೂ ಎಲ್ಲದನ್ನು ಕನ್ವರ್ಟ್ ಏನಾಗಿ ಕನ್ವರ್ಟ್ ಮಾಡುತ್ತೆ, ATP ಆಗಿ ಕನ್ವರ್ಟ್ ಮಾಡುತ್ತೆ. ಆಲ್ ಎನರ್ಜಿ ಫಾರ್ಮ್ FADH2, NADH2
ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ATP. ಏನೇ ಇದ್ರೂ ಏನಾಗಿ ಕನ್ವರ್ಟ್ ಮಾಡುತ್ತೆ, ATP ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಒಂದ್ NADH2 ಇದ್ರೆ ಎಷ್ಟು ATP ಆಗಿ ಕನ್ವರ್ಟ್ ಮಾಡುತ್ತೆ, 3 ATP ಆಗಿ ಕನ್ವರ್ಟ್ ಮಾಡುತ್ತೆ. 1 FADH2 ಇದ್ರೆ ಎಷ್ಟು ATP ಆಗಿ ಕನ್ವರ್ಟ್ ಮಾಡುತ್ತೆ, 2 ATP ಆಗಿ ಕನ್ವರ್ಟ್ ಮಾಡುತ್ತೆ. ನೋಡಿ, ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ನೀವು. ಗ್ಲೈಕೋಲಿಸಿಸ್ ಅಲ್ಲಿ 2 ATP ಮತ್ತೆ 2 NADH2 ರಿಲೀಸ್ ಆಯ್ತು ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಆದ್ರೆ ETS ಹೋದ್ಮೇಲೆ ಎಷ್ಟು ATP ಆಗಿ ಕನ್ವರ್ಟ್ ಆಗುತ್ತೆ, 2 ATP ಇದ್ದು 2 ATP ಹಂಗೆ ಉಳ್ಕೊಳ್ಳುತ್ತೆ. ಬಟ್ 2 NADH2 ಇರುತ್ತಲ್ಲ, ಅದು 6 ATP ಆಗುತ್ತೆ. ಸೊ ಹಂಗಾಗಿ 6 ATP ಪ್ಲಸ್ 2 ATP ಸೇರಿಸ್ಕೊಂಡು ಎಷ್ಟಾಯ್ತು, 8 ATP ಫಾರ್ ಗ್ಲೈಕೋಲಿಸಿಸ್. ಸರಿನಾ? ನೆಕ್ಸ್ಟ್ ಲಿಂಕ್ ರಿಯಾಕ್ಷನ್ ಅಲ್ಲಿ ಏನು ಅಂತ ಅಂದ್ರೆ, ಪೈರುವಿಕ್ ಆಸಿಡ್ ಇದ್ದಿದ್ದು ಏನಾಗ್ಬೇಕು, ಅಸಿಟೈಲ್ ಕೋಯ ಆಯ್ತಲ್ಲ, ಅಲ್ಲಿ ನಾವು ಇವಾಗಿನ ತಿಳ್ಕೊಂಡ್ವಿ 2 NADH2 ರಿಲೀಸ್ ಆಯ್ತು ಅಂತ. ಸೊ ಆ 2 NADH2 ನೆಕ್ಸ್ಟ್ ಏನಾಗುತ್ತೆ, 6 ATP ಆಗುತ್ತೆ. ಅಂದ್ರೆ ಇವಾಗಿನ ನಿಮಗೆ ಗೊತ್ತಾಗಿದೆ 1 NADH2 ಅಂದ್ರೆ ಎಷ್ಟು ATP, 3 ATP ETS ಇಂದ. ಸೊ ಹಂಗಂದ್ರೆ 2 NADH2 ಅಂದ್ರೆ ಎಷ್ಟು ATP, 6 ATP. ನೆಕ್ಸ್ಟ್ ಕ್ರೆಬ್ ಸೈಕಲ್ ಅಲ್ಲಿ ನೋಡಿ, 6 NADH2 ಅವಾಗಲೇ ಒಂದು ಕ್ರೆಬ್ ಸೈಕಲ್ ತಿಳ್ಕೊಂಡ್ವಲ್ಲ, 3 NADH2 1 FADH2 1 ATP ಅಂತ. ಸೊ 2 ಕ್ರೆಬ್ ಸೈಕಲ್ ಯಾಕೆ ಅಂತಂದ್ರೆ, 1 ಗ್ಲೂಕೋಸಿಗೆ 2 ಕ್ರೆಬ್ ಸೈಕಲ್ ಬೇಕಾಗುತ್ತೆ. ಯಾಕಂದ್ರೆ 2 ಅಸಿಟೈಲ್ ಕೋಯ ಎಂಟರ್ ಆಗುತ್ತೆ. ಯಾಕಂದ್ರೆ 1 ಗ್ಲೂಕೋಸ್ ಇಂದ 2 ಅಸಿಟೈಲ್ ಕೋಯ ಆಗಿ ಕನ್ವರ್ಟ್ ಆಗಿರುತ್ತೆ. ಸರಿನಾ? ಸೊ 6 NADH2 2 FADH2 2 ATP ಇಂದ ನೆಕ್ಸ್ಟ್ 24 ATP ಆಯ್ತು. ಯಾಕೆ 24 ATP ಬಂತು ಅಂದ್ರೆ, 1 NADH2 ಗೆ ಎಷ್ಟು ATP ಮಕ್ಕಳೇ, 3 ಅಲ್ವಾ? ಸೊ ಹಂಗಂದ್ರೆ 6 NADH2 ಅಂತಂದ್ರೆ ಇಂಟು ಮಾಡ್ಬೇಕು. ನೆಕ್ಸ್ಟ್ 1 FADH2 ಅಂತಂದ್ರೆ 2 ATP ಅಲ್ವಾ? ಸೊ 2 FADH2 ಅಂದ್ರೆ 4 ATP. ನೆಕ್ಸ್ಟ್ 2 ATP ಇದ್ದು 2 ATP ಹಂಗೆ ಉಳ್ಕೊಳ್ಳುತ್ತೆ. ಸೊ ಎಲ್ಲದನ್ನು ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 24 ATP. ಸೊ 24 plus 6 plus 8 is totally completely 38 ATP. So this is what they have given in the respiratory balance sheet of NCERT. ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿಲ್ಲ. ಸೊ ನಾನು ನಿಮಗೆ ಇಲ್ಲಿ ಹೇಳಿದೀನಿ, ಇದನ್ನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬರ್ದು ಇಟ್ಕೊಳ್ಳಿ. ನಿಮ್ಮ ಯಾವುದು NCERT ಅಲ್ಲಿ ಒಂದು ಚಿಟ್ ಶೀಟ್ ಮಾಡ್ಬಿಟ್ಟು ಬರ್ದು ಅದರಲ್ಲಿ ಸ್ಟಿಕ್ಕಿ ನೋಟ್ಸ್ ಅಲ್ಲಿ ಬರ್ದು ಅದರಲ್ಲಿ ಅಂಟಿಸ್ಕೊಂಡ್ಬಿಡಿ. ಯಾಕಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ? ನೆಕ್ಸ್ಟ್ ರೆಸ್ಪಿರೇಟರಿ ಕ್ವಶಂಟ್ ನೋಡಿ, ಕಾರ್ಬೋಹೈಡ್ರೇಟ್ಸ್ ಗೆ 1. ರೆಸ್ಪಿರೇಟರಿ ಕ್ವಶಂಟ್ ಅಂದ್ರೆ ಏನು, ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗಿದೆ, ಎಷ್ಟು ಆಕ್ಸಿಜನ್ಗೆ ಅಂತಂದೇಳಿ. ಸರಿನಾ? ಸೊ ಸಪೋಸ್ ಈಗ ರೆಸ್ಪಿರೇಷನ್ ಪ್ರೊಸೆಸ್ ಅಲ್ಲಿ 6 ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗಿರುತ್ತೆ, 6 ಆಕ್ಸಿಜನ್ ತಗೊಳುತ್ತೆ. ಸರಿನಾ? ಸೊ ಹಂಗಾಗಿ ಎಷ್ಟಾಯ್ತು, ರೆಸ್ಪಿರೇಟರಿ ಕ್ವಶಂಟ್ ಇಸ್ 1. ಸೊ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಏನಾಗುತ್ತೆ, 1. ಅದೇ ತರ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಲೆಸ್ ದಾನ್ 1. ಕೇಳ್ತಾರೆ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಎಷ್ಟು ಅಂದ್ರೆ ಲೆಸ್ ದಾನ್ 1. ಅದ್ರಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಪ್ರೋಟೀನ್ಸ್ ಎಷ್ಟು ಅಂದ್ರೆ 0.9, ಫ್ಯಾಟ್ಸ್ ಎಷ್ಟು ಅಂದ್ರೆ 0.7. ಆರ್ಗಾನಿಕ್ ಆಸಿಡ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ is equal to 1, ಆರ್ಗಾನಿಕ್ ಆಸಿಡ್ is more than 1. ಅಂಡ್ ವಾಟ್ ಅಬೌಟ್ ಅನೆರೋಬಿಕ್ ಅಂತ ಅಂದ್ರೆ, ಅನೆರೋಬಿಕ್ ಅಲ್ಲಿ CO2 ಎವಾಲ್ವ್ ಆಗುತ್ತೆ. ಸೊ ಮೇ ಬಿ ಇಟ್ ಇಸ್ 1 CO2, ಬಟ್ ಆಕ್ಸಿಜನ್ ಏನು ತಗೊಳ್ಳೋದಿಲ್ಲ, ಬಿಕಾಸ್ ಇಟ್ ಇಸ್ ಅನೆರೋಬಿಕ್, ದಟ್ ಈಸ್ 0. ಎನಿಥಿಂಗ್ ಬೈ 0 ಈಸ್ ವಾಟ್ ಮಕ್ಕಳೇ, ಇನ್ಫಿನಿಟಿ ಅಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದು ನೀವು ಕರೆಕ್ಟ್ ಆಗಿ ಒಂದ್ ಕಡೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ರೆಸ್ಪಿರೇಷನ್ ಲೆಸನ್. ಐ ಹೋಪ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್ ಟು ಯು, and I'm sure it is very useful to you. ನಿಮಗೆ ಎಲ್ಲದನ್ನು ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆನ್ನಾಗಿ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಯೂಸ್ ಆಯ್ತಲ್ಲ, ಸೊ ಪ್ಲೀಸ್ do like this video and share this with your friends. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಎಕ್ಸಾಮ್ ಪ್ರಿಪ್ರೇಷನ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. So they will also thank you later, and I'll meet you in the next video with another lesson, like same explanation, important question of next lesson, and also about all the test portion and exam portion. And I have uploaded many videos with all other topics of your first year syllabus and second year syllabus. Everything you can watch in separate lesson playlist I have created in the playlist, and also separate videos and many short simple tricks and tips and quick revision videos in shorts form, and also reels in Instagram and short notes in Telegram. You can follow them all with the description, with the link which I have provided in the description. Sorry na? So I'll meet you in the next video. Stay tuned students. Bye bye.